ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ರಮ್ಯಾ. ಇವತ್ತಿನ ವಿಡಿಯೋದಲ್ಲಿ ಆಯುಧ ಪೂಜೆ ಹಬ್ಬದ ದಿನದಾಗಿರುತ್ತೆ. ಸೊ ತುಂಬ ಲೇಟಾಗಿ ಅಪ್ಲೋಡ್ ಮಾಡ್ತಿದ್ದೀನಿ. ಹಾಗೆ ಟ್ರಿಪ್ಗೆ ಹೋಗ್ತಾ ಇದ್ವಿ ಅಲ್ವಾ, ನಾವು ಅಲ್ಲೇ ಅಡುಗೆ ಮಾಡ್ಕೊಂಡು ತಿನ್ನುವಂಥ ಪ್ಲ್ಯಾನ್ ಇತ್ತು. ಸೊ ಹಾಗಾಗಿ ತರಕಾರಿಗಳು ಮತ್ತು ರೇಷನ್ ತರಿಸ್ಕೊಂಡಿದ್ದಾಯಿತು ಇವತ್ತು. ಇನ್ನು ಹೋಟೆಲ್ ಪೂಜೆ ಹಾಗೆ ಗಾಡಿ ಪೂಜೆ ಎಲ್ಲ ಬೇಗನೆ ಮುಗಿಸ್ಕೊಂಡ್ವಿ. ಯಾಕೆ ಅಂತಂದರೆ ಇವತ್ತೇ ನಾವು ಟ್ರಿಪ್ಗೆ ಹೊರಡ್ತಾ ಇದ್ದಿದ್ದು. ಸೊ ಆದಷ್ಟು ಎಲ್ಲ ಕೆಲಸನೂ ಬೇಗ ಮುಗಿಸ್ಕೊಂಡು ಬೇಗ ಎಲ್ಲ ಪೂಜೆನೂ ಮಾಡ್ಕೊಂಡ್ವಿ. ಹೋಟೆಲ್ಗೆ ಪೇಂಟಿಂಗ್ ಎಲ್ಲ ಮಾಡಿಸಿದ್ವಿ ಅಲ್ವಾ. ಸೊ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು. ಹಾಗೆ ಇವತ್ತು ನನ್ನ ತಂಗಿ ಮತ್ತು ನಮ್ಮ ನವೀನ್ ಅವ್ರು ಬಂದು ಸ್ವಲ್ಪ ಡೆಕೋರೇಷನ್ ಎಲ್ಲ ಮಾಡೋದಿತ್ತು ಹೋಟೆಲ್ಗೆ. ಸೊ ಅವರೆಲ್ಲನೂ ಮಾಡಿ ಪ್ರಿಪೇರ್ ಎಲ್ಲ ಮಾಡಿ ಹೋದರು. ಇನ್ನು ಸ್ವಲ್ಪ ಪೂಜೆಗೆ ರೆಡಿ ಮಾಡೋದಿತ್ತು. ಅವ್ರು ಬರೋಷ್ಟರಲ್ಲಿ ನಾನು ಪೂಜೆಗೆ ರೆಡಿ ಮಾಡ್ಕೊಳ್ಳೋಣ ಅಂತೇಳಿ ಇವಾಗೆಲ್ಲನೂ ಕೂಡ ಎತ್ತಿಟ್ಕೋತಾ ಇದ್ದೀನಿ. ಸುಮಾರು 25-30 ವರ್ಷನೇ ಆಯಿತು ಈ ಹೋಟೆಲ್ ನಡೆಸ್ತಾ ಬರ್ತಾ. ಈ ಪುಟ್ಟ ಹೋಟೆಲಿಂದನೇ ನಾವು ನೆಮ್ಮದಿಯಾಗಿ ಒಂದು ತುತ್ತು ಊಟ ಮಾಡ್ತಿದ್ದೀವಿ ಅಂತ ಹೇಳಿದ್ರೆ ಇದೇ ಕಾರಣ. ಸೊ ತುಂಬಾ ಖುಷಿ ಆಗುತ್ತೆ ಇದನ್ನು ನೋಡ್ತಿದ್ರೆ. ಕೆಲವರು ಗೊತ್ತಿಲ್ಲದವರು ಇದು ನಾವು ಹೊಸ್ದಾಗಿ ಶುರು ಮಾಡಿದ್ದೀವಿ ಹೋಟೆಲು ಅಂತ ಅನ್ಕೋತಿದ್ದೀರಾ. ಸೊ ಅಂದರೆ ಇದೊಂದು 25-30 ವರ್ಷನೇ ಆಯಿತು ಈ ಹೋಟೆಲ್ನ ಶುರು ಮಾಡಿ. ಸುಮಾರು ಜನ ಕೇಳ್ತಾನೆ ಇದ್ರಿ, ಅಂದರೆ ಹೊಸ್ದಾಗಿ ಶುರು ಮಾಡಿದ್ದೀವಿ ಬಿಸ್ನೆಸ್ ಅಂತ ಅಂದ್ಕೊಂಡು ಹೇಳ್ತಾನೆ ಇದ್ರಿ. ಸೊ ಹಾಗಾಗಿ ಕ್ಲಿಯಾರಿಟಿ ಕೊಡ್ತಾ ಇದ್ದೀನಿ ಅಷ್ಟೇ. ಇದು ಹೊಸ್ತೇನೂ ಅಲ್ಲ, ತುಂಬ ಹಳೇದೇನೆ ಹೇಳಬೇಕು ಅಂತ ಹೇಳಿದ್ರೆ. ತುಂಬ ಕಷ್ಟಪಟ್ಟು ಮುಂದೆ ಬಂದಿದ್ದಾರೆ ಈ ಒಂದು ಹೋಟೆಲಿಂದ. ಜೀವನದಲ್ಲಿ ಏನೂ ಮಾಡೋಕ್ಕಾಗಲ್ಲ ಅಂತ ಅಂದ್ಕೊಂಡು ಕೂತಿದ್ರೆ ಏನೇನೂ ಮಾಡೋಕ್ಕಾಗಲ್ಲ. ಬಟ್ ನಮ್ಮಲ್ಲಿ ಏನೋ ಒಂದು ಗುರಿ ಇದೆ, ನಾವು ಆ ಗುರಿನ ತಲುಪಬೇಕು ಅಂತ ಅಂದ್ಕೊಂಡ್ರೆ ಖಂಡಿತವಾಗ್ಲೂ ತಲುಪ್ಬೋದು. ಸುಮಾರು ಜನ ನಾವು ಅಂದ್ಕೊಂಡಿದ್ದಾಗಲ್ಲ, ನಾವು ಏನು ಮಾಡಿದ್ರೂ ಕೈ ಹಿಡಿಯೋದಿಲ್ಲ ಅಂತ ಅಂದ್ಕೋತಾನೆ ಇರ್ತಾರೆ. ಸುಮ್ಮನೆ ಕೂತ್ರೆ ಏನೂ ಆಗಲ್ಲ, ಮುನ್ನುಗ್ಗಿ ನಡೀತಾ ಇರಬೇಕು, ಆವಾಗಲೇ ನಾವು ಸಕ್ಸಸ್ನ ಕಾಣೋದಕ್ಕೆ ಸಾಧ್ಯ ಆಗೋದು. ಇನ್ನು ಮೇಯ್ನಾಗಿ ಬೇಕಾಗಿರುವಂಥದ್ದು ಕುಂಬಳಕಾಯಿ. ಏನಾದರೂ ತುಂಬ ದೃಷ್ಟಿಯಾಗಿತ್ತು ಅಂತ ಹೇಳಿದ್ರೆ ಆಯುಧ ಪೂಜೆಗೆ ಹೇಳಬೇಕು ಅಂದರೆ ನಿಂಬೆಹಣ್ಣು ಮತ್ತು ಕುಂಬಳಕಾಯಿ ಇದೇನೆ. ಯಾಕೆ ಅಂತಂದರೆ ತುಂಬ ಇಡೀ ವರ್ಷ ದೃಷ್ಟಿ ಆಗಿರುತ್ತೆ. ಸೊ ದೃಷ್ಟಿನ ನಿವಾರಿಸೋದಕ್ಕೆ ಅಂತೇಳಿ ಕುಂಬಳಕಾಯಿನ ಹೊಡಿತಾರೆ. ಇನ್ನು ಇವಾಗ ಅಮ್ಮವರು ಬಂದರು ರೆಡಿಯಾಗಿ. ಇವಾಗ ಎಲ್ಲನೂ ಕೂಡ ರೆಡಿ ಆಗಿತ್ತು. ಇವಾಗ ಪೂಜೆ ಮಾಡೋದಷ್ಟೇ. ಹಾಯ್ ಮಾಡು. ಹಾಯ್ ಮಾಡು. ಮಾಡ್ದ ಅವ್ನು ಫಸ್ಟ್ ಬಂದಾಗ ಮಾಡಿ. ಇಲ್ಲಿ ಬೇಡ ಬಿಡು, ಸಾಕಿದೊಂದೇ. ಇವಾಗ ಅಮ್ಮವ್ರು ಬಂದ ತಕ್ಷಣವೇ ಪೂಜೆ ಶುರು ಮಾಡ್ಕೊಂಡ್ವಿ. ಬೇಗ ಮುಗಿಸಿ ನಾವು ಅಲ್ಲಿ ಹೋಗಿ ಮನೆ ಪೂಜೆ ಮಾಡಿ ಮತ್ತು ಗಾಡಿಗಳಿಗೆ ಪೂಜೆ ಮಾಡಿ ಇನ್ನು ಲಗೇಜ್ ಎಲ್ಲ ಪ್ಯಾಕ್ ಮಾಡಿರೋದಿತ್ತು, ಅದನ್ನೆಲ್ಲ ಎತ್ತಿಟ್ಕೋಬೇಕಲ್ವ. ಸೊ ಹಾಗಾಗಿ
ಹುಷಾರು ತಲೆ ಮೇಲೆ ಹುಷಾರು. ಈಗ ಹೋಟೆಲ್ಗೆಲ್ಲ ಪೂಜೆ ಮಾಡಿ ಕುಂಬಳಕಾಯಿನೂ ಕೂಡ ಹೊಡೆದ್ವಿ. ಸಿಕ್ಕಾಪಟ್ಟೆ ದೃಷ್ಟಿ ಆಗಿತ್ತು ಅಂತ ಹೇಳ್ತಾಯಿದ್ರು. ಕುಂಕುಮ ಎಲ್ಲ ಹಾಕಿರ್ತೀವಲ್ವ, ಅದು ಹೊಡೆದ ತಕ್ಷಣ ಏನೋ ಒಂಥರ ಫೀಲ್ ಆಗುತ್ತೆ. ಸೊ ಇನ್ನು ಈ ಹಸು ಬಂದು ನಾವು ಪೂಜೆ ಮಾಡೋ ಟೈಮಲ್ಲೇ ಬಂತು. ಸೊ ಇದಂತೂ ಪ್ರತಿದಿನವೂ ಬರುತ್ತಂತೆ ನಮ್ಮ ಹೋಟ್ಲೆಲ್ ಹತ್ರ. ನೀರು ಕುಡಿಯೋದಕ್ಕೆ ನೀರು ಇಡ್ತಾರಂತೆ. ಸೊ ಬಂತು ನಾವು ಪೂಜೆ ಮಾಡೋ ಟೈಮಲ್ಲೇ. ಸೊ ಅದಕ್ಕೂ ಕೂಡ ಇವಾಗ ನಾವು ಅರಿಶಿನ ಕುಂಕುಮ ಎಲ್ಲ ಇಕ್ಕಿ ಪೂಜೆನ ಮಾಡ್ತಾಯಿದ್ದೀವಿ. ತಟ್ಟರಿ ಬಂದವ್ರಿಗೆ ಬೆಳ್ಳಿ ತಟ್ಟೆನೂ ಕೊಡ್ತಿದ್ದೀವಿ. ಬನ್ನಿ ಬಾಮ. ಸ್ಕ್ರೀನ್ ಟ್ಯಾಪ್ ಮಾಡ್ತೀವಿ, ಸ್ಕ್ರೀನ್ ಓಪನ್ ಮಾಡ್ಕೊಂಡು ಮಾತಾಡ್ತಲ್ಲ ಸೈಲೆಂಟ್ ಆಗಿದ್ದೀನಿ. ನನ್ ಕೂಡ ತೆಗಿತಾವಲ್ಲ ನಾನು ಯಾರು ನಗ್ತಿರಲಿಲ್ಲ, ಅದಕ್ಕೆ ಅಮ್ಮ ಕಾಣಿಸ್ತಾನೆ ಇಲ್ಲ. ಅಮ್ಮ ಅಯ್ಯೋ ಏನಮ್ಮ ಕ್ಲಿಕ್ ಮಾಡಿ ಮಕ್ಕನ ಅಮ್ಮಂಗೆ ಅಂದ್ರೆ ನಂಗೆ ಗೊತ್ತು ಎರಡಂತೆ ಅವಾಗ ಕಾಣಿಸ್ತಿಲ್ವಾ? ಕಾಣಿಸ್ತಿಲ್ಲ. ಇವಾಗ ಹೋಟೆಲಲ್ಲೆಲ್ಲ ಪೂಜೆನ ಮುಗಿಸ್ಕೊಂಡು ಬಂದಿದ್ದಾಯಿತು. ಸೊ ಇವಾಗ ಮನೆಯಲ್ಲಿ ಪೂಜೆ ಮುಗಿಸಿ ಇವಾಗ ಗಾಡಿಗಳಿಗೆಲ್ಲ ಪೂಜೆ ಮಾಡಬೇಕು. ಹೋಟೆಲ್ ಪೂಜೆ ಅಂತೂ ತುಂಬ ಚೆನ್ನಾಗಾಯಿತು. ಎಲ್ಲರೂ ಖುಷಿಯಿಂದ ಪೂಜೆನ ಮುಗಿಸ್ಕೊಂಡು ಬಂದ್ವಿ. ಇನ್ನು ಗಾಡಿ ಪೂಜೆ ಮಾಡಬೇಕಾಗಿತ್ತಲ್ವ, ಸೊ ಇದನ್ನು ಕೂಡ ಮುಗಿಸ್ಕೊಂಡ್ರೆ ಇನ್ನು ಸಂಜೆ ಹೊರಡೋದಕ್ಕೆ ಸರಿ ಹೋಗುತ್ತೆ ಅಂತೇಳಿ ಗಾಡಿ ಪೂಜೆನೂ ತಕ್ಷಣವೇ ಮನೆ ಪೂಜೆ ಮಾಡಿದ ತಕ್ಷಣವೇ ಪೂಜೆ ಮಾಡ್ಕೊಂಡ್ವಿ. ಆಯುಧ ಪೂಜೆಗೆ ಇದೇ ಸ್ಪೆಷಲ್ ಅಲ್ವಾ, ಗಾಡಿಗಳಿಗೆ ಪೂಜೆ ಮಾಡೋದು ಮತ್ತು ಎಲೆಕ್ಟ್ರಿಕ್ ಐಟಮ್ಸ್ಗಳಿಗೂ ಕೂಡ ಪೂಜೆ ಮಾಡುವಂಥದ್ದು. ಸೊ ತುಂಬಾ ಒಳ್ಳೆಯದು ಈ ರೀತಿ ಎಲ್ಲ ಮಾಡೋದು. ಯಾವುದೇ ದೃಷ್ಟಿ ಬಿದ್ದರೂ ಕೂಡ ಸರಿ ಹೋಗುತ್ತೆ ಅಂತ ಹೇಳ್ತಾರೆ. ನಮಗಂತೂ ಇವತ್ತಿನ ದಿನ ಹೆಂಗಿರುತ್ತೋ ಏನೋ ಅಂತ ಅಂದ್ಕೊಬಿಟ್ಟಿದ್ವಿ. ಸೊ ಟ್ರಿಪ್ಪಿಗೆ ಬೇರೆ ಎಲ್ಲ ರೆಡಿ ಮಾಡ್ಕೋಬೇಕಾಗಿತ್ತಲ್ವ, ಸೊ ಹಾಗಾಗಿ ಪೂಜೆನೂ ಮಾಡಿ ಅದಕ್ಕೂ ರೆಡಿ ಮಾಡಿಕೊಂಡು ಹಿಂಗಪ್ಪ ಅಂತ ಅನಿಸ್ತಿತ್ತು. ಬಟ್ ಯಾವುದೂ ರಿಸ್ಕ್ ಅನಿಸ್ಲಿಲ್ಲ. ಆರಾಮಾಗೇ ಹೋಟೆಲ್ ಪೂಜೆನೂ ಮುಗಿಸಿದ್ವಿ, ಮನೆ ಪೂಜೆನೂ ಆಯಿತು, ಮತ್ತು ಇವಾಗ ಗಾಡಿ ಪೂಜೆನೂ ಕೂಡ ಮಾಡ್ಕೋತಾ ಇದ್ದೀವಿ.
ಸೊ ತುಂಬಾ ಚೆನ್ನಾಗಿತ್ತು. ಇವತ್ತಂತೂ ಎಂಜಾಯ್ ಮಾಡಿಕೊಂಡು ನಾವೆಲ್ಲರೂ ಹಬ್ಬನ ಕಳೆದ್ವಿ. ಇನ್ನು ಸ್ವಲ್ಪ ಜನ ಅನ್ಕೋಬೋದು ಆಯ್ತು ಪೂಜೆ ಆಗಿ ಯಾವ ಕಾಲ ಆಯಿತು ಇವಾಗ ವೀಡಿಯೋ ಅಪ್ಲೋಡ್ ಮಾಡಿದ್ದೀರಾ ಅಂತ. ಸೊ ಅಂದರೆ ನಾವು ಟ್ರಿಪ್ಗೆ ಹೋಗಿದ್ದು ಬಂದು ನಾನು ಎಡಿಟ್ ಮಾಡಿ ವಾಯ್ಸ್ ಓವರ್ ಕೊಟ್ಟು ವೀಡಿಯೋನ ಅಪ್ಲೋಡ್ ಮಾಡ್ತಾ ಇರೋದು. ಸೊ ತುಂಬಾ ಲೇಟ್ ಆಗೋಯಿತು ವೀಡಿಯೋ ಅಪ್ಲೋಡ್ ಮಾಡೋದಕ್ಕೆ. ಅಂದರೆ ಟ್ರಿಪ್ ಹೋಗಿರೋದ್ರಿಂದ ಯಾವುದೇ ರೀತಿ ಟೈಮೇ ಸಿಗಲಿಲ್ಲ ನನಗೆ ಎಡಿಟ್ ಮಾಡೋಕ್ಕಾಗಲಿ ವೀಡಿಯೋ ಅಪ್ಲೋಡ್ ಮಾಡೋದಕ್ಕಾಗಲಿ. ಸೊ ಹಾಗಾಗಿ ಸ್ವಲ್ಪನೇ ಕೂಲಾಗಿಯೇ ಮಾಡ್ಕೊಂಡು ಹೋಗೋಣ, ಗಡಿಬಿಡಿ ಮಾಡೋದು ಬೇಡ ಅಂತೇಳಿ ಒಂದೊಂದೇ ವೀಡಿಯೋನ ನಾನು ಎಡಿಟ್ ಮಾಡಿ ವಾಯ್ಸ್ ಓವರ್ ಕೊಟ್ಟು ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸೊ ಅದಲ್ಲದೆ ಮನೆ ಕೆಲಸನೂ ಇರುತ್ತಲ್ವ, ಅದನ್ನು ನೋಡಬೇಕು ಇದನ್ನು ನೋಡಬೇಕು. ಬರೀ ವೀಡಿಯೋ ಎಡಿಟ್ ಮಾಡ್ಕೊಂಡು ಕೂತ್ಕೊಂಡ್ರೂ ಆಗಲ್ಲ ಅಲ್ವಾ. ಸೊ ಹಾಗಾಗಿ ಸ್ವಲ್ಪ ತಡ ಆಯಿತು ವೀಡಿಯೋ ಅಪ್ಲೋಡ್ ಮಾಡೋದಕ್ಕಷ್ಟೇ. ಇನ್ನು ಟ್ರಿಪ್ಗೆ ಯಾರ್ಯಾರು ಹೋಗ್ತಾಯಿದ್ದೀವಿ, ಎಷ್ಟು ಜನ ಮತ್ತು ಯಾವ್ಯಾವ ಪ್ಲೇಸ್ಗೆ ಹೋಗ್ತಾಯಿದ್ದೀವಿ ಅಂತೇಳಿ ನಾನು ಅಪ್ಡೇಟ್ ಕೊಡ್ತಾ ಹೋಗ್ತೀನಿ. ಸೊ ಒಂದೇ ವಿಡಿಯೋದಲ್ಲಿ ಅದೆಲ್ಲ ಹೇಳೋಕ್ಕೂ ಆಗೋಲ್ಲ ಮತ್ತು ವೀಡಿಯೋಸ್ನೂ ಹಾಕೋಕ್ಕಾಗಲ್ಲ, ತುಂಬಾ ಲೆಂತಿ ಆಗಿಬಿಡುತ್ತೆ. ಆಲ್ರೆಡಿ ತುಂಬ ವೀಡಿಯೋಗಳು ಲೆಂತಿ ವೀಡಿಯೋನೇ ಹಾಕ್ತಾಯಿದ್ದೀನಿ ನಾನು. ಸೊ ಆದಷ್ಟು ಕಟ್ ಮಾಡಿನೇ ಹಾಕ್ತಿದ್ದೀನಿ. ಆದರೆ ಏನು ಮಾಡೋಕ್ಕಾಗಲ್ಲ, ಒಂದು ಮೆಮೊರೀಸ್ ಆಗಿ ನಮಗೆ ಉಳ್ಕೊಳ್ಳಿ ಅನ್ನೋ ಒಂದು ಕಾರಣಕ್ಕಾದ್ರೂ ನಾನು ಒಂದು ಸ್ವಲ್ಪ ಲೆಂತಿಯಾಗಿಯೇ ವೀಡಿಯೋ ಹಾಕ್ತೀನಿ. ಕೆಲವ್ರಿಗೆ ನೋಡೋರಿಗೆ ಬೋರ್ ಅನಿಸ್ಬೋದು, ತುಂಬ ಲೆಂತಿ ಆದ್ರೂ ಕೂಡ ಗೊತ್ತು, ನನಗೂ ಅರ್ಥ ಆಗುತ್ತೆ. ಸೊ ನೋಡೋರ್ಗೂ ಬೇಜಾರಾಗ್ಬಿಡುತ್ತೆ ಬರೀ ನಾವು ಹಾಕಿದ್ದೇ ಹಾಕ್ಕೊಂಡು ಹೋದರೆ. ಸೊ ಹಾಗಾಗಿ ಸ್ವಲ್ಪ ಆದಷ್ಟು ಕಮ್ಮಿ ಹಾಕೋದಕ್ಕೆ ಟ್ರೈ ಮಾಡ್ತೀನಿ. ಯಾಕಮ್ಮ ಯಾಕೆ ಅಯ್ಯೋ ಸ್ವೀಟ್ ತಿಂದರೆ ಹೊಟ್ಟೆ ತಪ್ಪಂಗೆ ಆಯ್ತು ಹೋಗುತ್ತೆ. ನೀ ಹೇಳಿದಕ್ಕೆ ಎತ್ಕೊಂಬಂದೆ. ಏನೇ ಬಿಟ್ಟು ಇದ್ರೂ ಎಲ್ಲ ಹೋಗ್ಬೇಕಪ್ಪ, ಯಾಕೆ ಇಟ್ಕೊಂಡು ನಮ್ಮ ಮನೆ ಮೇಲೆ ನಮ್ಮ ಮಕ್ಕಳನ್ನ ಒಬ್ಬೊಬ್ಬ ಏನೋ ಅನಾಹುತ ಆಗಲ್ಲ ಬಿಡಿ, ಎಲ್ಲ ಒಳ್ಳೇದೈತೆ. ನೋಡ್ತಿರ್ಗ ಹಾಂ ಹಚ್ಚೋ. ಸೂಪರ್. ಸೊ ಇದಾಗಿತ್ತು ಇವತ್ತಿನ ಆಯುಧ ಪೂಜೆ ಹಬ್ಬದ ವೀಡಿಯೋ. ಸೊ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಸೊ ಯಾರೆಲ್ಲ ಕೊನೆಯವರೆಗೂ ವೀಡಿಯೋ ನೋಡಿದರೆ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಇದೇ ಥರ ಸಪೋರ್ಟ್ ಮಾಡಿ. ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ನಾವು ಯಾವ ಪ್ಲೇಸ್ಗೆ ಹೋದ್ವಿ ಅಂತೇಳಿ ಅಪ್ಡೇಟ್ ಕೊಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.